ಏನು ಜುಲೈ 15ರಿಂದ ಯೂಟ್ಯೂಬರ್ಸು ದುಡ್ಡು ಬರಲ್ಲ ಇದೇ ನ್ಯೂಸ್ ಎಲ್ಲ ಕಡೆ ತುಂಬ ಓಡಾಡ್ತಾಯಿತ್ತು. ಇವತ್ತು ಜುಲೈ 15. ಏನಿದು ಅಪ್ಡೇಟು ಸ್ಟಾರ್ಟ್ ಆಯಿತಾ? ಇವತ್ತಿಂದ ಯಾರಿಗೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಬರಲ್ವಾ ಅಥವಾ ದುಡ್ಡು ಬರುತ್ತಾ? ಯೂಟ್ಯೂಬರ್ಸ್ಗಳು ಹೇಳಿದ್ದೆಲ್ಲ ಸುಳ್ಳ? ಇದನ್ನು ಇವತ್ತು ನಾನು ನಿಮ್ಗೆ ನೀಟಾಗಿ ಕ್ಲಾರಿಟಿ ಕೊಟ್ಬಿಡ್ತೀನಿ, ಆಯಿತಾ? ಯಾಕೆ ಅಂತಂದರೆ ತುಂಬ ಜನಕ್ಕೆ ನಂಬಿಕೆನೇ ಇಲ್ಲ. ಅಪ್ಡೇಟ್ಸ್ಗಳ ಬಗ್ಗೆ ವೀಡಿಯೋ ಮಾಡಿದಾಗ ಇದೆಲ್ಲ ಸುಳ್ಳು ಅದು ಇದು ಅಂತಲೂ ಕೂಡ ಕೆಲವರು ಹೇಳಿದ್ದಾರೆ. ಆಮೇಲೆ ಕೆಲವರು ಒಂದು ಇದು ಹೇಳ್ತಾರೆ, ಒಬ್ಬರು ಇದು ಹೇಳ್ತೀರಾ, ಯಾರು ನಂಬೋದೋ ಯಾರನ್ನು ಬಿಡೋದೋ ಗೊತ್ತಿಲ್ಲ ಅಂತ ಹೇಳ್ತೀರಾ. ಆಮೇಲೆ ಇನ್ನು ಕೆಲವರು ಬ್ರೋ ನಾನು AI ಯೂಸ್ ಮಾಡ್ಬೋದಾ, ವಾಯ್ಸ್ ಯೂಸ್ ಮಾಡಬೇಕಾ, ಫೇಸ್ ತೋರಿಸ್ಲೇಬೇಕಾ, ಅದು ಇದು ಎಲ್ಲ ಕ್ಯಾಟಗರಿಯವರು ಒಂದಷ್ಟು ಡೌಟ್ಸ್ಗಳು ಕೇಳಿದ್ದೀರಾ. ಆ್ಯಕ್ಚುಲಿ ನಿಮ್ಮ ಡೌಟ್ಸ್ಗಳಿಗೆಲ್ಲ ನಾನು ಲಾಸ್ಟ್ ನೆನ್ನೆ ವಿಡಿಯೋದಲ್ಲೇ ಕ್ಲಿಯರಿಟಿ ಕೊಡ್ಬಿಟ್ಟಿವ್ನಿ. ಬಟ್ ಆದರೂ ಕೂಡ ಕೆಲವ್ರಿಗೆ ಇನ್ನೂ ಕೂಡ ಒಂದಷ್ಟು ಗೊಂದಲ ಇದೆ, ಆಯಿತಾ? ಆ ಗೊಂದಲನ ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಪೂರ್ತಿ ನೋಡಿ. ನೀವೇನಾದರೂ ಈ ಥರದ್ದು ಏನಾದ್ರು ಕಂಟೆಂಟ್ಸ್ಗಳು ಮಾಡ್ತಾಯಿತ್ತು ಅಂತಂದರೆ ಆದಷ್ಟು ಇದನ್ನು ಸ್ಟಾಪ್ ಮಾಡಿ. ಆಮೇಲೆ ನೆನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅಂತಂದ್ಬಿಟ್ಟು ಯಾರಾಬಿರಿ ಯೂಸ್ ಮಾಡಿಬಿಟ್ಟಿರಾ, ಹೆವಿ ಸಮಸ್ಯೆ ಆಗಿಬಿಡುತ್ತೆ, ಆಯಿತಾ? ಅಪ್ಡೇಟ್ನ ಅಷ್ಟು ಲೈಟಾಗಿ ತಗೋಬೇಡಿ. ಬಟ್ ನಾನು ಏನೇನು ಹೇಳಿದ್ದೀನಿ ಅದನ್ನು ಮಾತ್ರ ಫಾಲೋ ಮಾಡಿ, ಆರಾಮಾಗಿ ನಿಮ್ಗೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ. ಅದನ್ನು ಡಿಸ್ಕಸ್ ಮಾಡೋಣ ಇವತ್ತಿನ ವಿಡಿಯೋದಲ್ಲೂ ಕೂಡ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಾರೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋರು ಇನ್ನೇನು ಕೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಮೊದಲನೇದಾಗಿ ಈ ಜುಲೈ 15ನೇ ತಾರೀಕು ಅಪ್ಡೇಟ್ ಏನು ಬಂತು, ಇದು ಸುಳ್ಳ ಸತ್ಯವ ಇದೇ ಕೆಲವರಿಗೆ ಗೊಂದಲ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಆ ಯೂಟ್ಯೂಬರ್ ನೋಡೋರು ಹಿಂಗೆ ಹೇಳ್ತಾರೆ, ನೀನು ನೋಡೋರು ಹಿಂಗೆ ಹೇಳ್ತೀಯ, ಯಾರನ್ನು ನಂಬೋದೋ ಯಾರನ್ನು ಬಿಡೋದೋ ಹಿಂಗೂ ಕಮೆಂಟ್ ಹಾಕಿದ್ರಿ ಕೆಲವರು. ಆ್ಯಕ್ಚುಲಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅಪ್ಡೇಟ್ ಬಂದಿರೋದು ಸತ್ಯ ಜುಲೈ 15ನೇ ತಾರೀಕಿಂದ, ಅಂತಂದರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಆಮೇಲೆ ಯೂಟ್ಯೂಬರ್ಸ್ಗಳು ಒಬ್ಬೊಬ್ಬರು ಒಂದೊಂದು ಹೇಳಿರ್ತಾರೆ. ಆ ಥರದ್ದು ನೀವು ಕನ್ಫ್ಯೂಷನ್ಸ್ಗಳು ನಿಮ್ಗೆ ಅನ್ನಿಸ್ತಾಯಿತ್ತು ಅಂತಂದರೆ, ಕನ್ಫ್ಯೂಷನ್ ಆಗ್ತಾಯಿದೆ ಅಂತಂದರೆ, ಸೊ ಅಫ್ಕೋರ್ಸ್ ನಿಮ್ಗೆ ಅವರು ಸ್ಕ್ರೀನ್ಶಾಟ್ ತೋರಿಸಿರ್ತಾರೆ ಪಕ್ಕದಲ್ಲಿ, ಅವರು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅದನ್ನು. ಸೊ ನೀವು ಅದನ್ನು ಓದ್ಕೊಂಡು ನೀವು ಅದನ್ನು ಅರ್ಥ ಮಾಡ್ಕೋಬೋದು ನಿಮ್ಮದೇ ಒಂದು ವೇ ಅಲ್ಲಿ ಅಲ್ವಾ. ಸೊ ಅವರನ್ನು ನೀವೇನು ಇದು ಮಾಡೋಕ್ಕೋಗ್ಬೇಡಿ. ಒಬ್ಬೊಬ್ಬರು ಒಂದೊಂದು ಥರ ಹೇಳಿರ್ಬೋದು. ಬಟ್ ಅಪ್ಡೇಟ್ ಬಂದಿರೋದಂತೂ ಸತ್ಯ, ವಿತ್ ಸ್ಕ್ರೀನ್ಶಾಟ್ ಎಲ್ಲರೂ ಕೂಡ ಎಲ್ಲ ಯೂಟ್ಯೂಬ್ಸು ತೋರಿಸಿರ್ತಾರೆ, ಆಯಿತಾ? ರೆಸ್ಪೆಕ್ಟ್ ಕೊಡಿ ಎಲ್ರಿಗೂ. ಆಮೇಲೆ ಈ ಜುಲೈ 15ನೇ ತಾರೀಕು ಏನಿದೆ, ಈ ಜುಲೈ 15ನೇ ತಾರೀಕಿಂದ ತುಂಬ ಚಾನಲ್ಸ್ಗಳಿಗೆ ಸಮಸ್ಯೆ ಅಂತೆ. ಬ್ರೋ ಫೇಸೇ ತೋರಿಸ್ಬೇಕಂತೆ ಇನ್ಮೇಲೆ ಯೂಟ್ಯೂಬಲ್ಲಿ, ಆಮೇಲೆ ವಾಯ್ಸೇ ಕೊಡಬೇಕಂತೆ, ಆಯಿತಾ? AI ವೀಡಿಯೋಸ್ಗಳನ್ನ ಯೂಸ್ ಮಾಡೋಂಗಿಲ್ವಂತೆ, ಮತ್ತು ಎಡಿಟಿಂಗ್ ಮಾಡೋಂಗಿಲ್ವಂತೆ. ಆಮೇಲೆ ರಿಯಾಕ್ಷನ್ಸ್ ಚಾನಲ್ಸ್ಗಳಿಗೆ ಸಮಸ್ಯೆ ಆಗುತ್ತಂತೆ, ಏನಾದ್ರು ರಿಯಾಕ್ಷನ್ ಕೊಡ್ತಾಯಿತ್ತು ಅಂತಂದರೆ. ಈ ಥರ ಎಲ್ಲ ತುಂಬ ಜನ ನನಗೆ ಕಮೆಂಟ್ಸ್ಗಳನ್ನ ಹಾಕಿದ್ರಿ. ಆ್ಯಂಡ್ ಇದ್ರ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಈಗ ಒಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಕತೆ ಆಗಿದ್ದೇನು ಅಂತ ಹೇಳ್ಬಿಡ್ತೀನಿ ಕೇಳಿ. ನೋಡಿ, ಈಗ ನೀವು ಮೊನ್ನೆ ವೀಡಿಯೋ ನೀವು ನೋಡ್ತು ಅಂತಂದರೆ, ಆ ಒಂದು ವೀಡಿಯೋದಲ್ಲಿ ಜುಲೈ 15ನೇ ತಾರೀಕು ಫಸ್ಟು ಅಪ್ಡೇಟ್ ಬಂದ ತಕ್ಷಣ ನಾನು ವೀಡಿಯೋ ಮಾಡಿರೋದು. ಅದರಲ್ಲಿ ಯೂಟ್ಯೂಬರು ಒಂದು ಪ್ಯಾರಾ ಕೊಟ್ಟಿದ್ರು ಅಷ್ಟೇ. ಒಂದು ಪ್ಯಾರಾದಲ್ಲಿ ಒಂದು 7-8 ಲೈನ್ ಇತ್ತು ಅಷ್ಟೇ. ಆ 7-8 ಲೈನಲ್ಲಿ ನಾನು ನಿಮ್ಗೆ ಏನು ಅರ್ಥ ಮಾಡ್ಕೋಬೋದು ಅದನ್ನು ಅರ್ಥ ಮಾಡ್ಕೊಂಡು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯಿತಾ? ಅದನ್ನು ಓದಿದಾಗ ನನಗನ್ಸಿದ್ದು, ನೀವು ಫೇಸ್ ತೋರಿಸ್ಲೇಬೇಕು, ವಾಯ್ಸ್ ಕೊಡಲೇಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಲೇಬಾರ್ದು ಅನ್ನೋ ಥರ ಒಂದು ನಮಗೆ ಇಂಟಲ್ಲಿ ನಮಗೆ ಸಿಗ್ತಾಯಿತ್ತು. ಅದು ಎಲ್ರಿಗೂ ಕೂಡ ಸಿಕ್ಕಿತ್ತು, ಆಯಿತಾ? ನಾನು ಒಬ್ಬನಿಗೆಲ್ಲ ಎಲ್ಲ ಯೂಟ್ಯೂಬರ್ಸ್ಗೂ ಅದೇ ಸಿಕ್ಕಿದ್ದು. ಅದ್ರ ಬಗ್ಗೆ ಎಲ್ಲ ಯೂಟ್ಯೂಬರ್ಸ್ಗಳು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬರ್ಗೆ ಅದು ಗಮನಕ್ಕೆ ಬಂದು, ಈ ಅಪ್ಡೇಟ್ನ ಇವರು ತುಂಬ ಸೀರಿಯಸ್ಸಾಗಿ ತಗೊಬಿಟ್ಟವ್ರೆ. ನಾವೇನು ಆ ಥರ ಹೇಳಿಲ್ಲ, ಫೇಸ್ ತೋರಿಸ್ಬೇಕು ಅಂತಲೇ ಹೇಳಿಲ್ಲ, ವಾಯ್ಸ್ ಕೊಡಬೇಕು ಅಂತಲೇ ಹೇಳಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಬಾರ್ದು ಅಂತಲೇ ಹೇಳಿಲ್ಲ ಅಂತಂದ್ಬಿಟ್ಟು ಅವರು ಇನ್ನೊಂದು ಆರ್ಟಿಕಲ್ ಬಿಟ್ಟರು, ಆಯಿತಾ? ಆ ಇನ್ನೊಂದು ಆರ್ಟಿಕಲ್, ಸೆಕೆಂಡ್ ಆರ್ಟಿಕಲ್ ಬಿಟ್ಟ ಮೇಲೇ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಒಂದೊಂದು ಪರ್ಫೆಕ್ಟ್ ಕ್ಲಾರಿಟಿ ಸಿಕ್ಕಿದ್ದು, ಆಯಿತಾ? ಆ ಆರ್ಟಿಕಲ್ ಬಗ್ಗೆ ನೆನ್ನೆ ವೀಡಿಯೋ ಮಾಡಿದ್ದೀನಿ. ನೆನ್ನೆ ವೀಡಿಯೋ ನೀವು ನೋಡಿದರೆ ಈ ವಿಡಿಯೋ ನೋಡೋ ನೆಸೆಸಿಟಿನೇ ಇಲ್ಲ, ಆಯಿತಾ? ಆ ವಿಡಿಯೋದಲ್ಲಿ ನಾನು ನಿಮಗೆ ನೀಟಾಗಿ ಕ್ಲಾರಿಟಿ ಕೊಡ್ಬಿಟ್ಟಿದ್ದೀನಿ. ಈಗ ನೀವು ಫೇಸ್ ತೋರಿಸ್ಬಾರ್ದು ಅದೆಲ್ಲ ಕೊಟ್ಟಿದ್ದೀನಿ. ಇವತ್ತೂ ಮಾತಾಡೋಣ ಅದನ್ನು, ಆಯಿತಾ? ಸೊ ನೆನ್ನೆ ವೀಡಿಯೋದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ಕೆಲವರಿಗೆ ಗೊಂದಲ ಇದೆ, ಆಯಿತಾ? ಯಾರೋ ನಾನು ಗೊಂದಲ ಇದೆ ಅಂತಂದಿದ್ದಕ್ಕೆ ನಿನಗೆ ಗೊಂದಲ ಇದೆ ಅಂತ ಅಂದ್ಬಿಟ್ಟವ್ರು ಯಾರೋ. ಅಯ್ಯೋ, ಅದೇ ನಾನು ಹೇಳಿದ್ನಲ್ಲ, ಫಸ್ಟ್ ಅಪ್ಡೇಟ್ ಬಂದಿದ್ದಾಗ 4-5 ಲೈನಲ್ಲಿ ಅದೇನಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯಿತಾ? ಸೆಕೆಂಡ್ ಅಪ್ಡೇಟ್ ಬಂದಾಗ ಅವ್ರೇನು ಹೇಳಿದ್ರು ಅದನ್ನು ನೆಕ್ಸ್ಟ್ ಅಲ್ಲೇನು ಬಂದು ಅದನ್ನು ಓದಿ ಹೇಳಿದ್ದೀನಿ ಅಷ್ಟೇ, ತುಂಬ ಸಿಂಪಲ್. ಸೊ ಅದನ್ನೇ ಸೆಕೆಂಡ್ ಅಪ್ಡೇಟ್ನೇ ಫಸ್ಟಲ್ಲಿ ಕೊಟ್ಟಿದ್ದಾರೆ ಅವರು. ಅಷ್ಟು ನೀಟಾಗಿ ನಮ್ಗೆ ಆರ್ಟಿಕಲ್ ಕೊಟ್ಟಿದ್ದಾರೆ, ಆಗ ನಮಗೂ ಗೊಂದಲ ಇರ್ತಿರಲಿಲ್ಲ. ಅಫ್ಕೋರ್ಸ್ ಅಲ್ಲಿ ಏನಿತ್ತು ಅಲ್ಲಿ ಓದಿ ಹೇಳಿದ್ದೀನಿ, ಅದರಲ್ಲಿ ಏನು ಮಾತಾಡೋಂಗಿಲ್ಲ, ಆಯಿತಾ? ಸೊ ಹಿಂಗೆ ಕತೆ. ಆದರೆ ಈಗೇನು ಅಂತಂದರೆ ತುಂಬ ಜನ ಹೆವಿ ಇದು ಮಾಡ್ಕೊಂಡಿದ್ದೀರಾ. ಯೂಟ್ಯೂಬ್ ಇವತ್ತಿಂದ
ದೊಡ್ಡ ಸಮಸ್ಯೆ ಆಗುತ್ತೆ ಎಲ್ರಿಗೂ ಕೂಡ ಅಂತ. ಆ್ಯಕ್ಚುಲಿ ತುಂಬ ಕ್ಲಿಯರ್ ಕಟ್ ಯೂಟ್ಯೂಬ್ ಅವ್ರು ಹೇಳ್ತಾ ಇರೋದು ಇಷ್ಟೇ ಗೈಸ್. ನೀವು ಯಾವುದಾದ್ರೂ ಚಾನಲ್ ಮಾಡಿ ನೋಡಿ, ನೀವು ಕುಕ್ಕಿಂಗ್ ಆದರೂ ಮಾಡಿ, ಗೇಮಿಂಗ್ ಚಾನಲ್ ಆದರೂ ಮಾಡಿ, ಅಥವಾ ಟೆಕ್ ಚಾನಲ್ ಆದರೂ ಮಾಡಿ, ಅಥವಾ ರೋಸ್ಟ್ ಚಾನಲ್ ಆದರೂ ಮಾಡಿ, ರೋಸ್ಟು ಟ್ರೋಲು ಎಲ್ಲ. ಆಮೇಲೆ ಇನ್ನು ತುಂಬ ಯಾವುದೋ ಇದೆ, ಮೋಟೋ ವ್ಲಾಗಿಂಗು, ಆಯಿತಾ. ಸೊ ಈ ಥರ ಹಲವಾರು ಥರ. ಆ್ಯಂಡ್ ಯಾರ್ದಾದ್ರೂ ಬಿಟ್ಟಿದ್ರೆ ಕ್ಯಾಟಗರಿ, ಸೊ ಎಲ್ಲ ಥರ ಡ್ರಾಯಿಂಗು, ಕಾರ್ಟೂನು. ತುಂಬ ಜನ ಪಾಪ ಇವರು ಕಮೆಂಟ್ಸ್ ಹಾಕಿದ್ರು, ಬ್ರೋ ಇದ್ರ ಬಗ್ಗೆ ಹೇಳಿಲ್ಲ ನೀವು ಅಂತ. ಎಲ್ರಿಗೂ ಕೂಡ ನೀವು ಯಾವುದಾದ್ರೂ ಕ್ಯಾಟಗರಿ ಮಾಡಿ. ಒಟ್ಟಾರೆ ನೀವು ಏನು ಮಾಡ್ತಾಯಿದ್ದೀರಾ, ನೀವು ಮಾಡ್ತಾ ಇರುವಂಥ ಕಂಟೆಂಟಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು, ಏನೂ ಕೂಡ ಸಮಸ್ಯೆ ಆಗಬಾರ್ದು ಮಾನಿಟೈಸೇಷನ್ಗೆ ಅಂತಂದರೆ, ನೀವು 40% ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ನಿಮ್ಗೆ ಏನು ಬೇಕು ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇನ್ನು 60% ನಿಮ್ಮ ಹಾರ್ಡ್ ವರ್ಕ್ ಕಾಣಬೇಕು, ಆಯಿತಾ. ಯೂಟ್ಯೂಬರ್ ಕೇಳ್ತಾ ಇರೋದು ಇಷ್ಟೇ, ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೂ ಯೂಸ್ ಮಾಡಿ, ನಮಗೇನು ಸಮಸ್ಯೆ ಇಲ್ಲ, ಬಟ್ ಅಲ್ಲಿ ನಿಮ್ಮ ಒಂದು ಹಾರ್ಡ್ ವರ್ಕ್ ಕಾಣಬೇಕು. 0.1% ಕೂಡ ನಿಮ್ಮದು ಹಾರ್ಡ್ ವರ್ಕ್ ಕಂಡಿಲ್ಲ ಅಂತಂದರೆ, ಸೊ ಆಗ ನೀವು ಏನೇ ಮಾಡಿದ್ರೂ ಕೂಡ ಸಮಸ್ಯೆ ಆಗುತ್ತೆ. ನೆನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೋದು ಅಂತ, ಫೇಸ್ ತೋರಿಸೇ ವೀಡಿಯೋ ಮಾಡ್ಬೋದು ಅಂತ ಹೇಳಿದ್ದೀನಿ, ವಾಯ್ಸ್ ಕೊಡದೆ ವೀಡಿಯೋ ಮಾಡ್ಬೋದು ಅಂತ ಹೇಳಿದ್ದೀನಿ. ಹಂಗನ್ಬಿಟ್ಟು ಯಾರ್ದೋ ಎತ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಹಾಕಬಿಟ್ರೆ ಆಗ ಹಾಕೊಂಡು ಬಡೀತಾರೆ ಜುಲೈ 15ನೇ ತಾರೀಕು ಅಪ್ಡೇಟ್ನ. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಾನು, ಆಯಿತಾ. ನೀವು ಅಟ್ಲೀಸ್ಟ್ ಒಂದು 60% ಆದರೂ ನಿಮ್ದೇನಾದ್ರು ಎಫರ್ಟ್ಸ್ ಇರಬೇಕಲ್ಲಿ, ಆಯಿತಾ. ಸೊ ಎಫರ್ಟ್ಸ್ ಇಲ್ಲ ಅಂತಂದರೆ ಮೂಲಾಜಿಲ್ದೇ ಮಾಸ್ ಪ್ರೊಡ್ಯೂಸ್ಡ್ ಕಂಟೆಂಟಲ್ಲಿ ನಿಮ್ಮದು ಕಂಟೆಂಟ್ ಹಾಕಿ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತಾರೆ. ಆಮೇಲೆ ಚಾನಲ್ ಏನು ಡಿಲೀಟ್ ಮಾಡೋಲ್ಲ, ಮನೆಗಿನೆಲ್ಲ ಮಾರ್ಕೋಬೇಕು, ಈ ಥರ ಎಲ್ಲ ಥಿಂಕ್ ಮಾಡ್ಬಿಟ್ಟು ಅವ್ರು ತುಂಬ ಜನ. ಅಂದರೆ ಯೂಟ್ಯೂಬ್ ಚಾನಲ್ನೇ ಡಿಲೀಟ್ ಆಗಿಬಿಡುತ್ತೆ ಅಂತ. ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋಲ್ಲ ಗೈಸ್. ಯೂಟ್ಯೂಬ್ ಚಾನಲ್ ಅವರು ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಲ್ಲ. ನೀವೇನಾದರೂ ಕಾಪಿರೈಟ್ ಸ್ಟ್ರೈಕು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ ಹೊರತು, ಇದರಿಂದ ನಿಮಗೆ ಜುಲೈ 15ನೇ ತಾರೀಕಿಂದ ಬಂದಿರೋದು ಅವ್ರು ಹೇಳ್ತಾ ಇರೋದು ಕೇವಲ ನಿಮಗೆ ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ತೀವಿ ಅಂತ ಹೇಳ್ತಾರೋ ಅಷ್ಟೇ. ಅವರು ಡಿಸೇಬಲ್ ಮಾಡ್ತೀವಿ ಅಂತ ಹೇಳ್ತಾವ್ರು ಅಷ್ಟೇ. ಅದು ಬಿಟ್ಟರೆ ಚಾನಲ್ ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತಲ್ಲ, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಡಿಸೇಬಲ್ ಮಾಡಿದ್ರೆ ಚಾನಲ್ ಇದ್ದು ಕೂಡ ವೇಸ್ಟ್ ಅಲ್ಲ. ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಲ್ಲ ಅಂತಂದರೆ, ದುಡ್ಡು ಬರೋಲ್ಲ ಅಂತಂದರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ನಿಮಗೆ. ನೀವು ಕಂಟೆಂಟ್ ಯಾವುದಾದ್ರೂ ಮಾಡಿ, ಕುಕ್ಕಿಂಗ್ ಆದರೂ ಮಾಡಿ, ಫೇಸ್ ತೋರಿಸ್ತಾದ್ರೂ ಕೂಡ ಮಾಡಿ, ವಾಯ್ಸ್ ಕೊಡದೇ ಆದರೂ ಕೂಡ ಮಾಡಿ, ಏನಾದರೂ ಮಾಡಿ, ಒಟ್ಟಾರೆ ಅಲ್ಲಿ ನಿಮ್ಮದು ಎಫರ್ಟ್ಸ್ ಯೂಟ್ಯೂಬ್ ಅವ್ರಿಗೆ ಕಾಣಬೇಕು. ನಿಮಗೆ ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ಇದರಲ್ಲಿ ನನ್ನ ಎಫರ್ಟ್ಸ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾಗಿ ಆ ಎಫರ್ಟ್ಸ್ ಕಾಣಬೇಕಷ್ಟೇ ಯೂಟ್ಯೂಬ್ಗೆ, ಅದನ್ನಷ್ಟೇ ಅವರು ಹೇಳಿರೋದು. ಅವ್ರಿಗೆ ಮಾತ್ರ ಯಾವುದೇ ಥರ ಸಮಸ್ಯೆ ಆಗಲ್ಲ. ನೀವು ಪೂರ್ತಿ AI ವಿಡಿಯೋಸ್ ಯೂಸ್ ಮಾಡ್ತೀನಿ ಅಂದರೂ ಕೂಡ ಅಲ್ಲಿ ನಿಮ್ಮ ಒಂದು ಎಫರ್ಟ್ಸ್ ಏನಾದರೂ ಇರಬೇಕು. ಇಷ್ಟೇ ಕತೆ ಇಷ್ಟೇ ಕತೆ ಇಷ್ಟೇ ಗೈಸ್ ಅಲ್ವಾ. ಸೊ ಇಷ್ಟು ಅಪ್ಡೇಟು. ಇದನ್ನು ನೀವು ಜಸ್ಟ್ ಫಾಲೋ ಮಾಡಿ ಅಷ್ಟೇ ನಾನು ಹೇಳೋದು, ಇನ್ನೇನು ಇಲ್ಲ ಡಿಸ್ಕಷನು. ಈ ವಿಡಿಯೋ ಬೇರೆ ಎಷ್ಟೊತ್ತಾಯಿತೋ ಕಾಣೆ, ಅದಕ್ಕೆ ಬೇರೆ ಬೈತಾರೆ ಕೆಲವರು, ತಲೆಗೆ ಮೊಳೆ ಹೊಡಿಬೇಡ ಗುರು. ಏನು ಗುರು 2 ನಿಮಿಷದ 4 ನಿಮಿಷ ಮಾಡ್ತೀವಿ. 2 ನಿಮಿಷದ 4 ನಿಮಿಷ ಮಾಡೋಕ್ಕೆ ಹೋಗಲ್ಲ ಗೈಸ್ ನಾನು. ನನಗೇನು ತಲೆ ಕೆಟ್ಟಾಯ್ತಾ ಹಿಂಗೆ ಕೂತ್ಕೊಂಡು ಮಾತಾಡೋಕ್ಕೆ? ನಾನು B.Ed ಮಾಡಿದ್ದೀನಿ, ನನಗೂ ಗೊತ್ತೈತೆ ಹೆಂಗೆ ಮಾತಾಡಿದ್ರೆ, ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಆಡಿಯನ್ಸ್ಗೆ ಅರ್ಥ ಆಗುತ್ತೆ ಅನ್ನೋದು ನನಗೆ ಗೊತ್ತು, ಆಯಿತಾ. ಎಷ್ಟು ಟೈಮ್ ನಾನು ಪಾಠ ಮಾಡೀನಿ, ಪರ್ಫೆಕ್ಟಾಗಿ ಗೊತ್ತು ನನಗೆ, ಅದಕ್ಕೋಸ್ಕರ ಹೇಳ್ತಾವ್ನಿ. ಸುಮ್ಮನೆ ನನಗೇನೋ ತಲೆ ಕೆಟ್ಟಿಲ್ಲ ಅಂದರೆ ಪಾಸಿಟಿವ್ ಆಗಿ ಹೇಳಿರೋರು ತಗೋತಾ ಇದ್ದೀನಿ. ಈ ಸುಮ್ಮನೆ ಕತೆ ಕಾಲು ಎಳಿಬೇಕು ಅಂತ ಹೇಳಿರ್ತಾರಲ್ಲ ಅವ್ರುಗಳಿಗೆ ಹೇಳ್ತಾ ಇರೋದು ಇದು ಮಾತು ಅಲ್ವೇ. ಗೊತ್ತಿರುತ್ತೆ ಅಲ್ಲ, ಹಿಂಗೆ ಕತೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಇದು ನಮಗೆ. ನೋಡಿ ಏನು ಮಾಡುವ, ಎಲ್ಲ ಕ್ಯಾಮ್ರಾ ಮುಂದೆ ಬಂದು ತೋರಿಸ್ತೀವಿ, ಆದರೂ ಕೂಡ ಕೆಲವರು ಫೇಕ್ ಅಂತಾರೆ, ಕೆಲವರು ಏನು ಹೇಳು ಗೈಸ್, ಗೋಲಿ ಬಿಡಿ ಅದು ಏನೋ ಒಂದು ಹೇಳ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಅದಾಗೆ ಇದಿಷ್ಟು ಅಪ್ಡೇಟ್ ಗೈಸ್. ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಇವತ್ತಿಂದ ಸ್ಟಾರ್ಟ್ ಆಗಿದೆ ಜುಲೈ 15ರ ಅಪ್ಡೇಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದ. ಅಲ್ಲಿ ತನಕ ಲವ್ ಯು ಆಲ್.